ಸಾಕು ದೇವ್ರೆ, ತೊಳ್ದಾತು ಹೋದತ್ಲಾಗೆ ಎಂತಕ್ಕೆ ಸುಮ್ಮನೆ ಕಡೆಗೆ ಬಂದ್ಕೊಂಡು ಕಾಪಿ ಕಾಸಿರಿ, ಆ ಪಾತ್ರೆ ಅಲ್ಲಿ ಇಟ್ಟಿರಿ, ಕಾಪಿ ಕುಡ್ದಿರಿ, ಆ ಲೋಟ ಅಲ್ಲಿ ಇಟ್ಟಿರಿ, 108 ಮಾತು ಅದೇ ಅಂತಾರೆ ಹೇಳೋದು. ನಂಗೆ ಮಾತು ಸಿಟ್ಟು ಬರೋದು. ಮನೆ ಒಳಗೆ ಮೊದಲೇ ಸರಿ ಇಲ್ಲ, ತೊಳೆದೇ ಇಟ್ಟೆ ಅತ್ಲಾಗ ಏನಾರು ಮಾಡ್ಕೆ ಎಂತ ಆಗ್ಯದ ಅಂತ ಗೊತ್ತಿಲ್ಲ. ಮಕ್ಕ ಅಂದ್ರೆ ಗಡ್ಗೆ ಮಾಡ್ಕೊಂಡು ಅದಿಯಪ್ಪ, ಇನ್ನು ಯಾರ ಹತ್ರ ಯಾಜ ಮಾಡ್ಕೆ ಬಂದಿದ್ದ ಎಂತಾರು ಮಾಡ್ಕೊಂಡ್ಲಿ. ಯಾರದ ತೊಳಿತದೆ ಬಿಡಿ, ನೀವೆಂತ ಪಾತ್ರೆನೂ ತೊಳೆಯಕ್ಕೆ ಹೋಗ್ತಿದ್ದೀರಿ ಅಂತಿದ್ದೀರಾ? ಇಲ್ಲ ಮರ, ಎಂತ ಮಾಡೋಕ್ಕಾಗ್ತದೆ, ದಿನ ಇದ್ದಂಗಿಲ್ಲ, ಏನಾಗ್ಯದಂತ ಗೊತ್ತಿಲ್ಲ. ನೋಡ್ತೀನಿ ಅಲ್ಲೇ ಬಟ್ಲೆ ಮನೆ ಹತ್ರ ಈಚೆಗೆ ನಿಂತ್ಕೊಂಡು ಏನು ಅಳ್ತಿತ್ತು, ಕಣ್ಣರ್ಸ್ಕೊಂಡು ಈಚೆಗೆ ಬತ್ತಿತ್ತು. ಹೇಳ್ಬೇಕು ಅಂತ ಕಂಡ್ರೆ ಅದಾಗೆ ಹೇಳ್ತದೆ ನಂಗೆ ಅಂತಕ್ಕೆ ಅಂತ ಸುಮ್ಮನೆ ಹಾಕ್ಕೊಂಡೆ. ಎಷ್ಟು ಮಗಳ ಥರ ಅಂತ ನೋಡಿದ್ರೆ ಆಗಲ್ರಿ, ಮಗಳ ಥರ ಅಷ್ಟೇ. ಸೊಸೆ ಯಾವತ್ತೂ ಮಗಳಾಗಲ್ಲ, ಅಷ್ಟೇ ಅಮ್ಮನ ಥರ ನೋಡ್ತಾರೆ ಬಿಟ್ಟರೆ ಅಮ್ಮ ಅಂತ ತಿಳ್ಕೊಳಲ್ಲ. ಹಾಗಾಗಿ ನಾನು ಎಂಥದ್ದು ಕೇಳೋಕ್ಕಾಗಲ್ಲ. ಈಗ ನೀವು ಹೇಳಿದ್ರಲ್ಲ, ನನ್ನೆದ್ರೆ ಹೇಳಿದ್ಕಾತು. ನಿಮ್ಮ ಹೆಸರು ಹೇಳೋದೇನಿದ್ರೆ ಏನಾರು ಹೇಳಿರಿ ಮಾರ. ಅಯ್ಯೋ ಹೌದೇ ಹೌದು ಅಂತ ಹೇಳಿ ಮತ್ತೇನಿಲ್ಲ, ಇನ್ನೂ ಒಂದು 4 ಮಾತು ಜಾಸ್ತಿ ಆಡೋಕ್ಕೆ ಶುರು ಮಾಡ್ತಾರೆ. ಅವರಿದ್ರಿಗೆ ಎಂಥದನ್ನೂ ಹೇಳೋಕ್ಕೋಗ್ಬೇಡಿ ಆತ. ತಡಿ ಕೇಳಿ ಹೇಳ್ತೀನಿ ತಡಿ. ಎಂಥರಾಗಲಿ ನೀ ಬರೋದು ಬಾ ಮಾರತಿ, ದಿನ ಬಂದಂಗೆ. ಇಲ್ಲಿ ಕೆಲಸ ಇಲ್ದಿದ್ರೆ ಅಡಿಕೆ ಮುಕ್ಟಿ ಬಿಡಿಸಿದ್ರೆ ಸಯ್ಯ. ಅಲ್ಲ ಪಾಪಣ್ಣಣ್ಣ, ಅದು ಈ ಒಳಗೆ ಶಾರದಂದು ಎಂಥವ್ರು ಕೆಲಸ ಅದೇ ಅಂತ ಕಂಡ್ರೆ ನಾ 3 ಗಂಟೆ ಮಾಡ್ತೀನಿ, ಇಲ್ದಿದ್ರೆ ನಾ 5 ಗಂಟೆ ತನಕ ಮಾಡೇ ಬರ್ತೀನಿ. ಮುಕ್ತು ಬಿಡ್ಸೋಕ್ಕಾದ್ರೂ ಅಷ್ಟು ಬೇಗ ಬಂದೆ ಅಂತ ಮಾಡೋದ? ಇಲ್ಲಿ ಯಾರು ಇರಲ್ಲ, ಏನಿಲ್ಲ. ಹಾಗಾಗಿ ಇದು ಮಾಡಿದೆ, ಅದೇ ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ಈಚೆ ದಾರಿಲ್ಲೇ ಬಂದೆ ನಾನು. ಶಾರದಾ ಅಂತ ಆನಮನೆ ಕೂಗ್ದೆ ಒಕ್ಕೊಂಡ್ಲಪ್ಪ. ಹಂಗಾರೆ ಮನೇಲಿ ಇಲ್ಲೇನ ಅಂಥೇಳಿ ಮಾಡ್ಕೊಂಡೆ. ಒಂಚೂರು ಪಕ್ಕನ ಕೇಳಿ ಹೇಳ್ತೀರಣ್ಣ? ಹ್ಞೂ ಮಾರತಿ, ತಡಿ ಕೇಳಿ ನೋಡ್ತೀನಿ. ಶಾರದಾ ಓ ನೀನಾ? ಎಂತ ಪುಣ್ಯಾತ್ಮನ ಮಗನೇ, ಅಲ್ಲ ಎಂತ ಅಂತ ಕೇಳ್ಬೇಕಾರೆ ಹೋದ್ನಲ್ಲ. ಏನು ಹೆಂಡತಿ ಹುಡುಕಿ ಬಂದಿದ್ನೇನ? ಹಂಗಾರೆ ನನ್ನ ಹತ್ರ ಒಂದ್ಸಲ ಎಂತ ಅಂತ ಹೇಳಂಗೇ ಇರಲ್ಲ. ಶಾರದಾ ಎಲ್ಲಿಗೆ ಹೋಗಿಯ ಮಾರತಿ? ಕರ್ದಾಗ ಒಂದು ಮನೆ ಒಳಗೆ ಇರಲ್ಲ ನಿಮಗೆ. ಒಂದೊಂದು ಸತಿ ಏನಾಗ್ತದ ಏನ, ಕರೆದ್ರೆ ಹಾ ಅನ್ನಲ್ಲ ಹ್ಞೂ ಅನ್ನಲ್ಲ. ಎಲ್ಲಿ ಟಾಯ್ಲೆಟ್ ಒಳಗಿದ್ದೀಯೇನೆ? ಶಾರದಾ ಎಂತ ಅಳ್ತಿದ್ದೀಯೇನೆ? ಎಂತ ಆತು ನಿಂಗೆ? ಎಂತ ಆತೆ ಮರತಿ? ಒಳ್ಳಕ್ಕೆ ಎಂತ ಆತೆ? ಅಲ್ಲಿ ಒಳಗೆ ಕೂತ್ಕೊಂಡು ಎಂತ ಕಳ್ತಿದ್ದೀಯೇ? ಪ್ರೇಮ ಇವತ್ತು ಬರ್ಬೇಕನೋ ಅಂತ ಕೇಳ್ತಾ ಇದೆ. ಎಂತ ಹೇಳಲಿ ಅದಕ್ಕೆ? ಇವತ್ತು ಸಾಯಂಕಾಲ ಅದಕ್ಕೆ ಏನಾರು ಕೆಲಸ ಅದೆಯಾ? ನಿನ್ನೆ ಪೇಟೆಗೆ ಹೋಗಿದ್ದಲ್ಲ? ಬೇಡ ಬರೋದು ಬೇಡ ಅಂತ ಹೇಳಿ ಹಂಗೇನಾರು ಬರಬೇಕು ಅಂತ ಕಂಡು ನಾ ಹೇಳ್ತೀನಿ. ಬೇಡ ಅಂತ ಹೇಳ್ತೀನಿ ಬೇಡ ಅಂತ ಹೇಳ್ತೀನಿ. ನೀ ಸ್ವಲ್ಪ ಒಳ್ಳೋದು ನಿಲ್ಲಿಸು ಮಾರತಿ. ಯಾರು ಎಂತ ಹೇಳಿದ್ರೆ ಏನು? ಅಪ್ಪ ಮಾತಾಡೋದು ಇವತ್ತು ಫಸ್ಟ್ ನೋಡ್ತೀಯ ನೀನು? ಅವರು ಏನೋ ಹೇಳಿದ್ರು ಅಂತ ಹೇಳಿ ಎಂತಕ್ಕೆ ಇದು ಮಾಡ್ತಿದ್ದೆ? ತಡಿ, ಎಂತಕ್ಕೆ ಪ್ರೇಮಲ್ಲಿ ಕಾಯ್ತಾ ಇದೆ, ಅದಕ್ಕೊಂಚೂರು ಹೋಗಿ ಹೇಳ್ಬತ್ತೀನಿ ಬೇಡ ಅಂತ. ಬೊತ್ತ ಏನು ಕಲಿ ಕಂಡುಬಿಟ್ಟ ಅಂತೀನಿ. ಪ್ರೇಮ ಬೇಡಂತೆ, ಇಲ್ಲಿ ಎಂತಕ್ಕೂ ಬೇಡಂತೆ. ನೀವು 5 ಗಂಟೆ ಕೆಲಸನೇ ಮಾಡು, ಆದರೂ ಮುಕ್ತು ಬಿಡ್ಸೋಕೆ ಮಾತ್ರ ತಪ್ಪಿಸ್ಬೇಡ ಆತ. ಒಂದು ಉಪಕಾರ ಮಾಡಿ ಮಾರತಿ. ನಿನ್ನೆ ಬಂದರು, ಇಬ್ಬರು ಬರೋಲ್ಲ ಇವತ್ತು ಅಂತಿದ್ರು. ಹಂಡಿಗೆ ಆಗದೆ ಇದ್ರೆ ಮತ್ತೆ ಇದಾಗ್ತದೆ, ನಿಂಗೆ ಗೊತ್ತಲ್ಲ. ಅದಕ್ಕೆ ಮಾತ್ರ ತಪ್ಪಿಸ್ಬೇಡ ಆತ. ಮಗನ ಕರ್ಕೊಂಡೇ ಬಾ ಬೇಕಾರೆ. ನಾಗಪ್ಪ ಬರ್ತೀನಿ ಅಂದ್ರೆ ಅವನು ಕರ್ಕೊಬಾ. ಬರ್ತೀನಿ, ಮುಕ್ತು ಬಿಡ್ಸಕ್ಕೆ ಬರ್ತೀನಿ ನಾನು. ಇವರ ಬರ್ತಾರ ಅಂತ ಮಾಡ್ತಾರೋ ನಾ ಹೇಳಲ್ಲ.
ನಾ ಬರ್ತೀನಿ. ಹಂಗಾರೆ ಹೋತೀನಿ ಅಕ್ಕ. ಪಾರ್ವತಕ್ಕೆ ಎಲ್ಲಾರು ಕಾಣ್ತಾರ ನೋಡ್ದೆ, ಇಲ್ಲ ಪಾರ್ವತಕ್ಕೆ ದೂರ ಹೋಗ್ಯಾರ. ಅದೇ ಒಳಗದೆ ತಡ ಆಗಿ ಹೋತು. ಅಯ್ಯ ಅಂತ ಹೇಳ್ತಾರೇನ. ಅಮ್ಮ ಇಲ್ಲೇ ಇದ್ದೀಯಾ? ಅಲ್ಲ ಅಮ್ಮ, ಶಾರದಿಗೆ ಎಂತ ಆಗಿದೆ? ಆ ಥರ ಅಳ್ತಾ ಇದೆಯಲ್ಲ, ನಿನ್ನೆಯಿಂದನೂ ಅಳ್ತಾ ಇದೆ. ಈ ಅಪ್ಪ ಮಾಡೋದು ಹಾಗೆ ಮಾರತ್ತೆ, ಅದು ಯಾಕೆ ಆ ಥರ ಮಾಡ್ತಾರೆ ಏನ? ನೀನೇ ನೋಡ್ತಿದ್ದಂಗೆ ಈಗ ಎರಡೂ ಕಡೆ ಕೆಲಸ ಅಂದ್ರೆ ಅದಕ್ಕೆ ಸ್ವಲ್ಪ ಬಿಗು ಆಗಲ್ಲ. ಎಷ್ಟಾಗ್ತದೋ ಅಷ್ಟು ಮಾಡ್ತಾರೆ ಮನುಷ್ಯ. ತೀರ ಜೀವಕ್ಕೆ ಮಿಕ್ಕ ಮಾಡು ಅಂದರೆ ಯಾರಿಗಾಗ್ತದೆ? ಯಾರು ಏನಾರು ಹೇಳಿದ್ರು ಒಂದು, ಇವರೇ ಹೋಗ್ಕೊಂಡು ಅಲ್ಲೆಲ್ಲ ಕೆಲಸ ಮಾಡ್ಕಿದ್ದಾರೆ, ಮನೆಗೆ ಬಂದ್ಕೊಂಡು ಹಿಂಗೆ ಅಂತ ಹೇಳಿದ್ರು ಯಾರು ಏನು ಮಾಡೋಕ್ಕಾಗ್ತದೆ? ನೀನಾರು ಒಂಚೂರು ಹೇಳ್ಬೋದು ಮಾರತಿ. ಓ ಕಾಣ್ತಾನ, ನಾನು ಇದ್ದೀನಿ ಇಲ್ಲೊಬ್ಳು ಮನಸ್ಸಿ ನಿತ್ತೀನಿ ಅಂತ ಕಾಣ್ತಾ ಈಗ ನುಡಿ ಹೊಡಿತೀನಿ ಅಂತ ಗೊತ್ತಾತಾ? ಅಲ್ಲ ಅವಾಗ ಬಂದು ಹಿಂಗೆ ಎಣಕ್ಕೆ ನೋಡ್ದು ನೀನು ಗುಡುಕ್ಕ ತೀರ್ಕೊಂಡು ಹತ್ಲಾಗ ಹೋತಿದ್ದೆ, ಏನು ಎತ್ತ ಅಂತ ಕೇಳಿದೆ. ಈಗ ಬಂದ್ಕೊಂಡೆ ಹಿಂಗೆ ಕೇಳ್ತದೆ ಅಂದ್ರೆ ನಾನೆಂತ ಮಾಡೋದ? ಎಂತಕ್ಕಂತ ಹೇಳ್ತದೆ ಹೋಗಿ ಕೇಳ. ನಿಂಗೆ ಗೊತ್ತಿಲ್ಲ ಗಂಡಾದವನಿಗೆ ಕೇಳ್ಬೇಕು ಹೇಳ್ಬೇಕು ಅಂತ? ಇಲ್ಲಿ ನಮಗೆ ಬಂದು ಹೇಳಿದ್ರೆ ನಾವೆಂತ ಮಾಡೋದ? ಎಂತ ಹೇಳ್ರಿ, ನಪ್ಪೇನು ಹೇಳ್ಯಾರ? ಹಂಗೆ ಹೋಗ್ಲಿ ರಾತ್ರಿ ಅಳ್ತಕ್ಕವ್ರಂಥದ್ದು ಏನೋ ಹೇಳ ಅವರು. ಯಾವಾಗ್ಲಾರು ಹಿಂಗೆ ಭಾಳ ತಪ್ಪ ಥರ ಬೈತಿದ್ರು ಅದನ್ನು ಹೇಳ. ನಾ ಅಲ್ಲೇ ಇದ್ನಲ್ಲ, ಇಲ್ದಿದ್ರು ಒಂದು ಅಂತ ನಾನು ಕಣ್ಣಾರೆ ನೋಡಿನ ನಾನು. ಓಹೋ, ಹಂಗೆ ಮನೇಲಿ ವಯಸ್ಸಾದವ್ರು ಇದ್ದರು ಏನಾರು ಒಂದು ಮಾತು ಆಡ್ತಾರೆ ಹಂಗಂತೇಳಿ ಅಳ್ತಾ ಕೂತ್ಕೊಂಡ್ರೆ ಆತದನ? ಎಂತ ಆಗ್ಯದ, ಎಂತ ಕಳ್ತಾ ಇದೆಯಾ? ಈಗ ಬಂದ್ಕೊಂಡು ನಿನ್ನ ಅಪ್ಪನ ಮೇಲೆ ಹೇಳ್ತಿದ್ದೀಯಾ? ಇವತ್ತು ಅಪ್ಪಗೆ ಹೇಳ್ತೀಯ, ನಾಳೆ ನಂಗೆ ಹೇಳ್ತೀಯ? ನೀನಾರು ಒಂಚೂರು ಹೇಳಾರು ಹೇಳ್ಬೋದು, ಎಂತ ಹೇಳದ? ಏನ್ ನೀವು ಮಾತೆ ಆಡ್ಬೇಡಿ, ಬಾಯಿ ಗಿಡ್ಲ ಹಾಕಿದ್ದೀರಿ ಅಂತ ಹೇಳ? ಇಷ್ಟೂ ಒಂದು ವಯಸ್ಸಾದರ ಮನೆ ಒಳಗೆ ಮಾತಾಡಂಗಿಲ್ಲ ಅಂದ್ರೆ ಏನ್ ನಿಮ್ದೆ ಆಡಳಿತ ಆಗ್ಯೋತಾ? ಯೋ ಮಾರತಿ, ನಿನ್ನ ಹತ್ರ ಹೇಳಿದ್ದೇ ತಪ್ಪಾತು. ಈಗ ಮತ್ತಕ್ಕೆ ಹೋಗ್ಬೇಡ ಮಾರತಿ, ಮತ್ತೂ ಬೇಜಾರಾಗಕ್ಕದೆ. ನಾ ಯಾಕಾರು ಹೇಳಿದ್ನೇನು, ಎಲ್ಲರೂ ಒಂದೇ ಥರದಾರು. ಹಂಗಾರೆ ಏನಾರು ಒಂಚೂರು ಸಮಾಧಾನ ಮಾಡ್ಬೋದು ನೋಡೋದು, ಇವು ಮತ್ತು ಹೆಚ್ಚು ಮಾಡೋದ್ರೊಳಗೆ ಅದಾರೆ. ಸುಮ್ಮನೆ ಇದ್ದಷ್ಟಕ್ಕೂ ಇವ್ರದ್ದು ಭಾಳ ಹೆಚ್ಚಾಗೋಗಿದೆ. ಮನೇಲಿ ಮನಸ್ಸರು ಅನ್ನೋದು ಲೆಕ್ಕಕ್ಕೆ ಇಲ್ಲ ಇವರಿಗೆ. ಹೇಳ್ತೀನಿ ಇನ್ನು. ಓ ಇಲ್ಲೇ ಬಂದನ. ಏನೇ ಎಂತ ಆಗಿದೆ? ಒಳ್ಳಕ್ಕೇನಾಗಿದೆ? ಮನೆ ಒಳಗೆ ಈ ನಮ್ಮನೆ ಕಣ್ಣೀರು ಹಾಕ್ತಾನೆ ಇರ್ತೀರಲ್ಲ, ಮನೆ ಊರ್ಜಿತ ಆಗು ಅಂದ್ರೆ ಎಲ್ಲಿಂದ ಆಗ್ತದೆ? ಏನಾತ? ಯಾರು ಎಂತ ಹೇಳ್ಯಾರ? ನಿನ್ನ ಮಾವು ಏನು ಹೇಳ್ಬಾರ್ದು ಅಂತ ಹೇಳಿದ್ರೆ ನಾನು ಇದ್ನಲ್ಲ ಅಲ್ಲೇ. ಹಂಗೆ ಹೋಗ್ಲು ರಾತ್ರಿ ಅಳ್ತ ಕೂರಂಥದ್ದು ಎಂತ ಹೇಳಿದ್ರೆ ಅವ್ರ? ನೀನು ತವ್ರ ಮನೇಲಿ ನಿನ್ನ ಅಪ್ಪನ ಅಣ್ಣ ಯಾರ ಹಿಂಗಿದ್ದೆ ಒಂದು ಮಾತಾಡಿದ್ರೆ ಇದೇ ಥರ ಮಾಡ್ತೀಯಾ? ಹಿಂಗೆ ಹೇಳ್ತಾ ಕೂತ್ಕೊಂಡಿರ್ತೀಯೇನೆ? ನನ್ನ ತವ್ರ ಮನೆ ಸುದ್ದಿ ಮಾತ್ರ ಮಾತಾಡಬೇಡಿ. ನಾನು ಎಂತ ಹೇಳ್ದೆ ಈಗ? ನಿಮಗೇನು ಮಾಡಿದೆ ನಾನು? ನನ್ನಷ್ಟಕ್ಕೆ ನಾನಿದ್ದೀನಿ, ಅದು ತಪ್ಪ? ಮಾತೆದ್ದಿದ್ರೆ ಅಪ್ಪ ಅಣ್ಣ ಅಂತಿರ್ತೀರಿ, ಎಂತ ಮಾಡಲಿ ನಾನು? ಸುಮ್ಮನಿದ್ರು ತಪ್ಪು, ಮಾತಾಡಿದ್ರು ತಪ್ಪು. ಯಾರಿಗಾರು ಏನಾರು ಹೇಳಿನ ನಾನು? ಸುಖ ಸುಮ್ಮನೆ ನಂಗೆ ಈ ಥರ ಇದು ಮಾಡ್ತಾ ಬರ್ತಿರಲ್ಲ. ಸುಖ ಸುಮ್ಮನೆ ಇದು ಮಾಡ್ಕಿ ಬರ್ತೀರಿ ಅಂದ್ರೆ ಯಾರು ಮಾಡ್ಕಿ ಬಂದಾರೆ? ಯಾರು ಎಂತ ಮಾಡಿದ್ರೆ? ಏನು ನಿನ್ನ ಹತ್ರ ಏನು ಕೇಳಂಗೆ ಇಲ್ಲ? ಮನೆ ಒಳಗೆ ಇಷ್ಟು ಬಲ್ಲಾದ ಮನಸ್ಸಿ ನಾನು ಅಳ್ತಾ ಕರಿತಾನೆ ಇರ್ತೀನಿ ಅಂದ್ರೆ ಏನಾಗ್ತದೆ, ಏನಾಗಿದೆ ಅಂತ ಕೇಳ್ಬೇಕಲ್ಲ. ಹಂಗೆ ನೀನು ಸುಮ್ಮನೆ ಇರ್ತೀಯ, ನಮ್ಗೆ ಎಂತದೆ ಆದ್ರೆ ಅವ್ರಿಗೆ ಏನಾರು ಆಗಲಿ ಏನಾರು ಹೋಗ್ಲಿ ನಂಗೆ ಏನಾಗಬೇಕು ಅಂತ. ನಂಗೆ ಹಂಗಾಗಲ್ಲ. ಮನೆ ಮನುಷ್ಯರು ಅಂದ್ರೆ ಸಣ್ಣ ಮಕ್ಕಳಾರು ಒಂದೇ, ಯಾರು ಒಂದೇ. ಕೇಳ್ತೀನಿ ಏನಾಗಿದೆ ಅಂತ ಹೇಳು. ಅಳ್ತಾ ಇರಕ್ಕೆ ಏನಾಗಿದೆ? ಎಲ್ಲಿ ನಿನ್ನ ಗಂಡ ಬಂದ್ಕೊಂಡು ಹಂಗೆ ಹೇಳೋದಾತು. ಅಪ್ಪಗೆ ಬುದ್ಧಿ ಹೇಳಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಏನು ಬುದ್ಧಿ ಹೇಳೋದ? ವಯಸ್ಸಾದವ್ರಿಗೆ ಇನ್ನೇ ಎಂತ ಬುದ್ಧಿ ಹೇಳೋದ? ಅಲ್ಲ, ಅವ್ರು ಹೇಳಿದ್ದಾರು ಎಂತ ಬೇಕತ್ತಲ್ಲ. ಇಷ್ಟು ಬಾಗಾರದಕ್ಕ ಮಾಡಂಥದ್ದು ಎಂತ ಹೇಳಿದ್ರೆ ಅವರ? ನೋಡಿ, ನನ್ನ ಕಷ್ಟ ನಂಗಾಗಿದೆ, ಸುಮ್ಮನೆ ಇದ್ರು ಒಂದಾತು. ನಾ ಹೇಳದ್ನ? ಯಾರು ನಿಮ್ಮ ಗಂಡ ಹೇಳಿದ್ಕೆ ನಾ ಹತ್ತಿದ್ದು ಅಂತ ನಾನೇನಾರು ಹೇಳದ್ನ ಯಾರ ಹತ್ರ? ನಿಮ್ಮ ಮಗ ಹೇಳಿದ್ರು ಹೋಗಿ ಅವ್ರ ಹತ್ರ ಕೇಳಿ, ನನ್ನ ಹತ್ರ ಬರಬೇಡಿ ಇಲ್ಲಿ ಕೇಳಕ್ಕೆ. ನಾ ಅಳ್ತೀನೋ ಕರಿತೀನೋ ಏನೋ ಮಾಡ್ತೀನಿ, ಇದನ್ನು ನಾನು ನೋಡ್ಕಿತೀನಿ, ನನ್ನ ಯಾರೂ ಕೇಳೋದು ಬೇಡ. ಹಂಗೆ ನೀನು ಹೇಳ್ದಷ್ಟು ಸುಲಭಕ್ಕಾಗಲ್ಲ. ಯಾರು ಕೇಳೋದು ಬೇಡ ಅಂದ್ರೆ ಮನೆ ಮನಸ್ಸರು ಅಂದಮೇಲೆ ಒಬ್ರಿಗೊಬ್ರು ಕೇಳೋದೇ ಹೇಳೋದೇಯ ಹೇಳ್ಬೇಕು. ಮನೆ ಹತ್ರ ಹೇಳಕ್ಕಾಗ್ದಿದ್ದು ಇನ್ಯಾರ ಹತ್ರ ಹೇಳ್ತೀಯ ನೀನು? ಅಳ್ತ ಕೂರಂಥದ್ದು ಏನಾಗಿದೆ? ನಾನು ಕೇಳಬೇಡಿ ಅಂದ್ರೆ ಮನೆ ಒಳಗೆ ಇರಬೇಡ ಅನ್ಬೇಕಾಗ್ತದೆ. ಹಂಗೆ ಏನೂ ಕೇಳಬಾರ್ದು ಏನು ಬಿಡಬಾರ್ದು ಅನ್ನಂಗಿದ್ರೆ ಓಹೋ ಹೋ ಹೋ, ನಿಂದೆ ಭಾಳ ಇದಾಗಿ ಹೋತು.
ನಾನು ನೋಡೋಣ ಅಂತ ಸುಮ್ಮನೆ ಇದ್ದೀನಿ. ಏನ್ ನಿನ್ನಂಗೆ ಅಂತ ಲೆಕ್ಕ ಹಾಕ್ದ? ಕಾಲ್ ನೋವಾಗಿ ಆ ಥರ ಪಾಡು ಪಡ್ತಾ ಇದ್ರು ಒಂದು ಸಲ್ಲು ಹೆಂಗದೆ ಈಗ ಏನು ಎತ್ತ ಅಂತ ಕೇಳಕ್ ಬಂದ ನೀನ? ಹಂಗೆ ನಮ್ಗಾಗಲ್ಲ. ಮನೆ ಮನುಷ್ಯರ ಅಂದಮೇಲೆ ಕುಸಿಲಿದ್ರು ಕೇಳದೆ, ದುಃಖದಲ್ಲಿದ್ರು ಕೇಳದೆ ಏನಾಗಿದೆ ಅಂತ ಹೇಳ್ಬೇಕು. ಇಲ್ದಿರ ಒಳ್ಳಬಾರ್ದು, ಕರಿಬಾರ್ದು, ಸುಮ್ಮನೆ ಇರ್ಬೇಕು. ನನ್ನಿದ್ ನಾನು ನೋಡ್ಕಿದ್ದೀನಿ, ನಂಗೆಲ್ಲ ಹೆರ್ಗಡೆ ಇದೆ ಅಂದ್ರೆ ಹೆರ್ಗಡೆನೇ ಹತ್ಕೊಂಡಿರೋ, ಇಲ್ಲಿ ಒಳ್ಳಬೇಡ ಹಂಗೆ ಮನೆ ಒಳಗೆ. ಬಂದ್ರ ನಾನೇ ಆಚೆಗೆ ಬರ್ಬೇಕಂತ ಮಾಡಿದ್ದೆ. ನಾನು ನಿಮ್ಮ ಹತ್ರ ಹೇಳಿದ್ನ ನಾನು? ನಿಮ್ಮ ಅಪ್ಪ ಬೈದಿದ್ದಕ್ಕೆ ನಾ ಅಳ್ತಿದ್ದೀನಿ ಅಂತ ಏನಾರು ಹೇಳಿದ್ನ ನಿಮ್ಮ ಹತ್ರ? ಏನಾರು ಹೇಳಿದ್ನಾ? ನನ್ನಷ್ಟಕ್ಕೆ ನಾನಿದ್ದೆ. ನೀವು ಯಾಕೆ ಬಂದು ಇಲ್ಲಿ ಕೇಳಕ್ಕೆ ಹೋದ್ರಿ? ಇಲ್ಲಿ ನೋಡಿ, ಇಲ್ಲಿ ಬಂದ್ಕೊಂಡು ನಂಗೆ ಬೈತಿರೋದ? ನನ್ನ ತಲೆ ಬಿಸಿನೇ ನಂಗೆ ಆಗಿರ್ತದೆ. ಯಾರ್ಯಾದಕ್ಕಂತ ತಲೆ ಕೊಡೋದು ನಾನು? ಎಷ್ಟು ಮಾಡಿದ್ರು ಅಷ್ಟೇ. ಈ ಮನೆ, ಈ ಸಂಸಾರ, ನನ್ನ ಹಣೆ ಬರನೇ ಚೆನ್ನಾಗಿಲ್ಲದೆ ಇರಾಗ ಯಾಕೆ ಅಂತಂದು ಇದು ಮಾಡ್ಬೇಕು? ನಾ ಏನೂ ಮಾಡಲ್ಲ, ಎಲ್ಲ ಬಿಟ್ಟು ಬಿಸಾಕೊಂಡು ಕೂತ್ಕೋತೀನಿ. ಏನು ಬೇಕಾರಾಗಲಿ, ಏನಾದ್ರು ಒಂಚೂರು ಸಂಪಾದನೆ ಮಾಡೋಣ, ಮನೆಗೆ ಒಳ್ಳೇದಾಗ್ತದೆ ಅಂತ ನಾನು ಇದು ಮಾಡ್ತಿದ್ರೆ ಎಲ್ಲರೂ ನನ್ನ ಮೇಲೆ ಬೈಯಕ್ಕೆ ಇದು ಮಾಡೋಕ್ಕೆ ಬರ್ತಾರೆ. ಅಲ್ಲ ಅಮ್ಮ, ನಿಂಗೆ ಎಂತ ಆಗಿದೆ ಮಾರತಿ? ನಾನು ಹೇಳಿದ್ನಾ ಅಪ್ಪ ಬೈದಿದ್ದಕ್ಕಿದ್ದು ಅಳ್ತಾದೆ ಅಂತ? ನಾ ಹೇಳಿದ್ನಾ? ನೀ ಎಂತಕ್ಕೆ ಇಲ್ಲಿ ಬಂದು ಬೈಯಕ್ಕೆ ಹೋತೀಯ ಮಾರತಿ? ಅಲ್ಲ, ಅಷ್ಟು ಅಳ್ತಾ ಇದೆ, ಹಂಗಾರೆ ಏನಾದ್ರು ಸಮಸ್ಯೆ ಇರ್ಬೋದಾ ಅಂತ ಒಂಚೂರು ಯೋಚನೆ ಮಾಡೋಕ್ಕಾಗಲ್ಲ ನಮ್ಮ. ಅದ್ರ ಮೇಲೆ ನೀನು ಬಂದು ಬೈತಿದ್ದೀಯಲ್ಲ, ಇದು ಯಾವ ಥರ ನೋಡೋಣ ಹೇಳ? ನೋಡಿದ್ರೆ ಮತ್ತೆ ಇದು ಅಳ್ಳೋದಾದ್ರೆ ಹೆರ್ಗಡೆ ಹೋಗಳ್ಳು ಅಂತ. ಏನು ಅದಕ್ಕೇನು ಮನೆ ಇಲ್ಲ ಹೆರ್ಗೆ ಹೋಗಳ್ಳಕ್ಕೆ? ಅಂಥದ್ದೇನು ಬಂದದ ಅದಕ್ಕೀಗ? ಮನೆ ಅದೇ ಅವ್ರ ಮನೆ ಅಂತ ಗೊತ್ತಿದ್ಮೇಲೆ ಮನೇಲಿ ಉಳಿದ ಮನುಷ್ಯರ ಜೊತೆನೂ ಹಂಗೆ ಇರ್ಬೇಕಾಗ್ತದ? ನಾನು ನೋಡ್ತಾನೆ ಇದ್ದೀನಿ, ನಿನ್ನೆ ಕತ್ಲೆಯಿಂದ ಅಳ್ತಾ ಇದೆ, ಏನು ಎತ್ತ ಅಂತ ಹೇಳ್ಬೇಕಾ ಇಲ್ಲ? ಅದ್ರಷ್ಟಕ್ಕದು ಅಳ್ತಾ ಇದ್ರೆ ನಾಳೆ ಏನಾರು ಆಗ್ಬಾರ್ದೇ ಆತು. ಮನೇಲಿದ್ದರೆ ಯಾರೊಬ್ರು ಹೇಳಲ್ಲ ಕೇಳಲ್ಲ, ಪಾಪ ಅದ್ರ ಗೋಳು ಅದಕ್ಕಾಗಿತ್ತು, ಅದಕ್ಕೆ ಹಿಂಗಾತು ಅಂತೇಳಿ ಹೇಳಲ್ಲ ಯಾರವ. ಎಂತ ಕಳ್ಳದ? ನಿಂಗೆ ಕೇಳ್ಬೇಕಂತ ಗೊತ್ತಿಲ್ಲ? ಅದನ್ನ ಕೇಳೋದು ಬಿಟ್ಕೊಂಡು ನನ್ನ ಹತ್ರ ಬಂದು ಎಂತ ಕೇಳ್ದೆ ನೀನ? ಅಪ್ಪ ಹಂಗ ಬೈದಿದ್ಕೆ ಅಳ್ತಾದೆ ಅಂತ ಎಂತ ಕೇಳ್ದೆ ನೀನ? ನಾ ಏನು ಸುಮ್ಮನೆ ಹೇಳ್ದನ? ನೀ ಹೇಳಿದ್ಕಲ್ಲ ನಾನು ಹೇಳಿದ್ದ. ಮತ್ತೆ ಬಂದ್ಕೊಂಡು ನಾ ಹೇಳಿದ್ನ ಅಂತ ಕೇಳ್ತೀಯ? ಮತ್ತೆಂತ ಮಾಡಿದ್ ನೀನ? ನೀ ಹೇಳ್ದೆ ಹೇಳಕ್ ನಂಗೇನು ಹುಚ್ಚನ? ಒಂದು ಪಕ್ಷ ನೀ ಹೇಳ್ದೆ ಇದ್ರು ನಾನು ಕೇಳ್ತೀನಿ. ಮನೇಲಿ ಹಿರಿದಾಗಿದ್ದರು ಕೇಳೋದೇ ಇದು. ಅಳ್ತಾ ಇದ್ದೀರಲ್ಲ ಯಾಕೆ ಅಂತ ಹೇಳ್ಬೇಕು, ಯಾಕೆ ಅಂತ. ಸುಮ್ಮನೆ ಅವ್ರಷ್ಟಕ್ಕೆ ಅವ್ರು ಇರೋದಲ್ಲ. ಮನೆ ನಮ್ಮದು, ಮನೆ ಮನುಷ್ಯರು ನಮ್ಮರು ಅಂತ ಕಂಡ್ರೆ ಹೇಳ್ಬೇಕು, ಇಲ್ಲಿ ಸುಮ್ಮನೆ ಇರ್ಬೇಕು. ಓಹೋ, ಏನ್ ನೀನು ಬಂದಂಗೆ ಹೆದರ್ಸಂಗಾದ ಈಗ? ಅಯ್ಯೋ ಮಾರತಿ, ತಪ್ಪಾತು. ನಾ ಇನ್ನೆಂತ ಕೇಳೋದು ಇಲ್ಲ, ಹೇಳೋದು ಇಲ್ಲ. ಕೂಗ್ಬೇಡ. ಈಗ ಅಚ್ಚಿ ಈಚಿಗಲ್ಲಿ ಓಡಾಡೋರು ಏನು ಅನ್ಕೋತಾರೆ ಮಾರತಿ? ಯಾಕೆ ಈ ಥರ ಮಾಡ್ತೀಯನ? ಬತ್ತ ಭಾಳ ಒಂಥರ ಅದೇ ಅಮ್ಮ ನೀನು. ಅದು ಹಂಗೆ. ಅದು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಷ್ಟಕ್ಕೂ ಒಂದು ಥರನೂ ಕಾಣ್ತದೆ, 10 ಥರನೂ ಕಾಣ್ತದೆ. ಅದು ಹೆಂಗಾರು ಕಂಡ್ಕೊಂಡ್ಲೆ ನಿನ್ನ ಹತ್ರ ನಾನೀಗ ಪಾಠ ಕಲಿಯೋದೇನು ಬೇಡ. ಹೆಂಗೆ ಮಾತಾಡ್ಬೇಕೋ ಏನೋ ಎತ್ತ ಅಂತ. ಮನೆ ಅಂದಮೇಲೆ ಒಂದು ದಿವಸ ದೊಡ್ಡನೂ ಮಾತಾಡ್ತಾರೆ, ಸಣ್ಣನೂ ಮಾತಾಡ್ತಾರೆ. ಹೊರಗಡೆ ಓಡಾಡೋರು ಅವ್ರ ಸಂಸಾರಸ್ಥರಾಗಿದ್ರೆ ಗೊತ್ತಾಗ್ತದೆ ಅವರಿಗೆ ಎಲ್ಲರ ಮನೆಯಲ್ಲೂ ಇರೋದಯ್ಯ ಅಂತ. ನಿನ್ನಂಗಿದ್ದವರಾಗಿದ್ರು ಅಯ್ಯೋ ಹಿಂಗೆ ಮಾತಾಡ್ತಾರಲ್ಲ ಅನ್ಕೋತಾರೆ. ಅದು ಎಂಥದಾರಾಗಲಿ, ನಾ ಈಗ ಹೋಗ್ತೀನಿ ಅಚ್ಚಿಗೆ. ನೀನು ಹೆಂಡತಿ ಹತ್ರ ಒಳ್ಳೆ ಮಾತಲ್ಲಿ ವಿಚಾರಿಸು, ಅಳ್ತಿರೋದು ಎಂತಕ್ಕೆ ಅಂತ ಗೊತ್ತಾಗಬೇಕು. ಸುಮ್ಮನೆ ಇದ್ದಷ್ಟಕ್ಕೂ ನಾ ಅಪ್ಪ ಹೇಳೋದೇನು ಸುಳ್ಳೇನಲ್ಲ. ತಲೆ ಮೇಲೆ ಮೆಣಸೆ ಹರಿತೀರಿ ನೀವು ಗಂಡ ಹೆಂಡತಿ. ಏನು ಸುಮ್ಮನೆ ಇದ್ದಲ್ಲಿ ಸುಮ್ಮನೆ ಇರ್ತೀನಿ ಅಂತ ಲೆಕ್ಕ ಹಾಕ್ತಾ? ನೀವು ಮಾಡಿದ ನಿಂದಲೆಲ್ಲ ನೋಡ್ಕೊಂಡ ಮಾತಾಡ್ತಾನೆ. ಶಾರದಾ, ಎಂತ ಆಗಿದೆ? ಎಂತಕ್ಕೆ ಹಿಂಗೆ? ನಿಮ್ಮ ದಮ್ಮಯ್ಯ ಅಂತೀನಿ. ನೀವೆಂಥದ್ದು ಹೇಳೋದು ಬೇಡ, ಕೇಳೋದು ಬೇಡ. ನನ್ನಷ್ಟಕ್ಕೆ ನನ್ನ ಇರಕ್ಕೆ ಬಿಟ್ಟುಬಿಡಿ. ನಿಮ್ಮದು ಮತ್ತೊಂದು ಸತಿ ಇಲ್ಲಿದು ಬೇಡ. ನಾನು ಎಂತ ಹೇಳೋದು ಇಲ್ಲ.